ಮಾಡಿದ್ರು ಅಂದರೆ ರೆಡಿ ಕೊಡೋಣ ಅಂತ ಕಾಸ್ಟ್ಯೂಮ್ ಅದು ಹಾಕೊಂಡಿದ್ರು ಸರ್. ಇಲ್ಲ ಸರ್ ಒಂದೆರಡು ನಿಮಿಷ ಅಂತ ಏನು ಹೇಳಿ. ಅಲ್ಲಿ ಗಾಯತ್ರಿ ಮ್ಯಾಮ್ ಯಾವತ್ತು ಅಂದರೆ ಅವರ ವೈಫ್ ಯಾವಾಗಲೂ ಶೂಟಿಂಗ್ ಬರ್ತಾ ಇರ್ತಾರೆ ಔಟ್ಡೋರ್ ಇದ್ದಾಗ. ಅವರು ನಾವು ಹಿಂದಿನ ದಿನ ಕಾಸರಗೋಡು ಶೂಟ್ ಮಾಡ್ತಾ ಇದ್ವಿ, ಇದು ಮಂಗಳೂರು ಶೂಟ್ ಮಾಡ್ತಾ ಇದ್ವಿ. ಸೊ ವೈಫು ಸೆಟ್ಟಿಗೆ ಬರೋದು ಲೇಟ್ ಆದರೆ ಅವರು ನಮ್ಮ ಜೊತೆಗೆ ಒಂದು ಸಣ್ಣ ಬ್ರೇಕ್ ತೊಗೊಳ್ತಾರೆ ಅವಾಗ. ಸೊ ಇಬ್ಬರು ಸೇರಿ ಒಟ್ಟಿಗೆ ಒಂದು ಬ್ರೇಕ್ ತೊಗೊಂಡ್ವಿ. ಬ್ರೇಕ್ ತೊಗೊಂಡು ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಸರ್ ಇದನ್ನು ಆ್ಯಕ್ಚುಲಿ ಒನ್ ಶಾಟ್ ಹೋಗೋಣ ಅಂತ ಇದ್ದೀನಿ ಸರ್. ಇಲ್ಲ ಅದೇ ಅದು ನೀವು ರಿಯಾಕ್ಷನ್ ಎಲ್ಲ ಕಟ್ ಮಾಡೋಲ್ವಾ ನೀವು, ಅಂದರೆ ಆಪೋಸಿಟ್ ಕೌಂಟರ್ ಡೈಲಾಗ್ಸ್ ಇವೆಲ್ಲ. ಇಲ್ಲ ಸರ್ ನಾನು ಗಿಂಬಲ್ ಯೂಸ್ ಮಾಡ್ತಿರೋದೇ ಅದೇ ಉದ್ದೇಶಕ್ಕೆ. ಸೊ ಅಲ್ಲಿ ಹೋಗಿ ಯಾವ್ದಾವ್ದು ಇಂಪಾರ್ಟೆಂಟ್ ಇದೆ ಅಲ್ಲಿಂದ ನಾನು ಪ್ಲ್ಯಾನ್ ಹೋಗ್ತೀನಿ, ಇಲ್ಲಿಂದ ಮೂಮೆಂಟ್ ಹೋಗ್ತೀನಿ, ಓವರ್ ಶೋಲ್ಡರ್ ಬರ್ತೀನಿ. ಸೊ ಎಲ್ಲ ಶಾರ್ಟ್ಸ್ಗಳ ಪ್ಲ್ಯಾನ್ ಇದೆ, ಹೀಗೆ ಅಂತ ಅದರಲ್ಲೆಲ್ಲ ಮಾಡ್ಬೋದು ಅಂತ ಅಂದ್ಕೊಂಡು. ಸರ್ ಡೆಫಿನೆಟ್ಲಿ ಮಾಡ್ಬೋದು ಸರ್, ಹೀಗೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದೆ ಅವ್ರಿಗೆ. ಇಂಟ್ರೆಸ್ಟಿಂಗ್ ಅಂತ ಸುಮ್ಮನೆ ಸ್ವಲ್ಪ ಹೊತ್ತು ಸುಮ್ಮನೆ ನೋಡಿದ್ರು. ನೋಡ್ಬಿಟ್ಟು ಅವ್ರದ್ದು ಮಾತು ಹೇಳಿದ್ರು, ಅಂದರೆ 70 years ಅವ್ರ ಎನರ್ಜಿ ಮತ್ತು ಅವ್ರಿಗೆ ಒಂದು ಆ್ಯಕ್ಟಿಂಗ್ ಬಗ್ಗೆ ಇರೋ ಹಸಿವು 45 ವರ್ಷ ಇಂಟ್ರೆಸ್ಟಲ್ಲಿ ಇಟ್ಕೊಂಡು ಪೇಜ್ ಲೆಕ್ಕ ಮಾಡೋದು. ಇದು ಒಂದು 12 ಪೇಜ್ ಇದೆ ರಿಷಬ್. ನಾನು ಶಂಕರ ಒಂದು ನಾಟಕ ಮಾಡಿದ್ವಿ, ಸ್ಟೋರೀಸ್ ಕೇಳೋದ್ರಲ್ಲ. ಸೊ ಇದು ಒಂದು ಆಲ್ಮೋಸ್ಟ್ ಅವ್ರ ಇನಿಷಿಯಲ್ ಡೇಸ್ ಅವರು ಥಿಯೇಟರ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ನಾಟಕದಲ್ಲಿ 3 ಕಡೆಗೆ ಅವ್ರಿಗೆ ಮೊನೋಲಾಗ್ಸ್ ಬರುತ್ತೆ. ಒಂದು 36 ಪೇಜು, ಇನ್ನೊಂದು 26 ಪೇಜು, ಇನ್ನೊಂದು 22 ಪೇಜು. ಸೊ ಇದು ನನಗೆ ಇದು ಭಾಳ ಇಂಟ್ರೆಸ್ಟಿಂಗ್ ಇದು ಮಾಡೋಣ, ಇದು ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೇಳೋದು. ಅಲ್ಲಿಂದ ಎದ್ದು ಸೀದಾ ಬಂದು ಇವ್ರಿಗೆಲ್ಲ ಕೂಗಿ ಕಿರ್ಚಿ ಎಲ್ಲ ಒನ್ ಶಾಟ್ ಹೋಗ್ತಾ ಇದ್ದೀವಿ ಇದನ್ನು. ಸೊ ಪ್ರಿಪೇರ್ ಆಗಿ ಅಂತ ರಿಹರ್ಸಲ್ ಮಾಡೋಕ್ಕೆ ಶುರು ಮಾಡಿದ್ವಿ. 1 ಡೇ ಫುಲ್ ರಿಹರ್ಸಲ್ ಮಾಡಿದ್ವಿ. ಸೆಕೆಂಡ್ ಡೇಯಿಂದ ಆ್ಯಕ್ಚುಲಿ ಟೇಕ್ಸ್ ಶುರು ಮಾಡಿದ್ವಿ ನಾವು. ಆಲ್ಮೋಸ್ಟ್ ಬಿಟ್ಸ್ ಆ್ಯಂಡ್ ಪೀಸಸ್ 18 ಟೇಕ್ಸ್ ಆಗಿದೆ. ಅದು ಫುಲ್ ರನ್ ಹೋಗಿರೋದು ನಾವು 3 ಟೇಕ್ಸ್. ಫೈನಲಿ 2ನೇ ದಿನ ಕೊನೆಗೆ 5:45ಕ್ಕೆ ಟೇಕ್ ಓಕೆ ಆಯಿತು. ಸೊ ಅಷ್ಟೊತ್ತಿಗೆ ಎಲ್ಲರೂ ಒಂದ್ಸಲ ಎಲ್ಲ ಕ್ಲಾಸ್ ಎಲ್ಲ ಹೊಡೆದೆಲ್ಲ ಭಾಳ ಸಂಭ್ರಮಾಚರಣೆ ಮಾಡಿದ್ರು. ಸೊ ಇದು ಒಂದು ಬ್ರೀಫ್ ಜರ್ನಿ. ಮಕ್ಕಳ ಫ್ಯಾನ್ಗಳು ತುಂಬ ಜನ ಇರ್ತಾರೆ ಇಲ್ಲಿ. ಸೊ ಅವರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ, ಮಕ್ಕಳ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅವ್ರ ಮೂಲಕ ನಾವು ಕೇಳಬೇಕಂತ. ಖಂಡಿತ ಪ್ರವೀಣ ಇವನು ಇಂಟ್ರೊಡಕ್ಷನ್ ಒಂದು ಕೊಟ್ಬಿಡ್ತೀನಿ, ಆಮೇಲೆ ಅವ್ನು ಮಾತಾಡ್ತಾನೆ. ಇವನು ಆಡಿಷನ್ಗೆ ಬಂದು ಅವನೊಂದು ಟಿಪಿಕಲಿ ಸಿನಿಮಾ ನಡ್ಕೊಂಡು ಬಂದಿದ್ದಾರಲ್ಲ, ವಾಕಿಂಗ್ ಸ್ಟೈಲ್ ಇದೆಯಲ್ವ. ಸೊ ಹಾಗೆ ನಡ್ಕೊಂಡು ಬಂದ. ಅಲ್ಲಿ ನಡ್ಕೊಂಡು ಬಂದು ಏನು ಹೆಸರು ಅಂದರೆ ಇವನು ಆ್ಯಕ್ಚುಲಿ ಹೆಸರು ಸಜೀಶ್ ಅಂತ ಇತ್ತು. ಆಮೇಲೆ ಅದನ್ನು ವಂಜನ ಚೇಂಜ್ ಮಾಡಿದ್ವಿ. ಸರಿ ಸಜೀಶ್ ಸರಿ ಏನು ಮಾಡ್ತೀರಾ ಮಾಡಿ ಅಂತ. ಇವನು ಆ್ಯಕ್ಚುಲಿ ನಾನು ಎಲ್ಲ ಆಡಿಷನ್ ತೊಗೊಳ್ತಿದ್ದೆ ಅದೇ ರೂಮ್ಗೆ ಬಂದೆ ಫಸ್ಟ್ ರೌಂಡ್ಗೆ. ಏನಾದರೂ ಮಾಡಿ ಅಂತ. ಎಂತ ಬರ್ತಿಲ್ಲ ಸರ್ ಅಂತ ನಾನು ಮತ್ತೆ ತ್ರಿಲೋಕ್ ಈ ಅರೆರೆವಳ ನಗುವ ದಡ್ಡ ಹಾಡು ಬರ್ತಿದ್ದಾರಲ್ವ, ಅವರು ನಾನು ಇಬ್ಬರು ಅಲ್ಲೇ ಕಾಸರಗೋಡಲ್ಲೇ ಒಂದು ಶಾಲೆಯಲ್ಲಿ ಮಾಡ್ತಾ ಇದ್ದರು. ಏನು ಬರೋದಿಲ್ಲ. ಅಲ್ಲಪ್ಪ ನೀನು ಸ್ಕೂಲಲ್ಲಿ ಏನಾದರೂ ಸ್ಕಿಟ್ ಮಾಡಿರ್ತೀಯ, ನಾಟಕ ಮಾಡಿರ್ತೀಯ, ಏನಾದರೂ ಹೋಗಲಿ, ಎಂತ ಬರೋದಿಲ್ಲ ಸರ್. ಸರಿ ನೀನು ಸಿನಿಮಾ ನೋಡಿದ್ಯಲ್ಲ? ಹೌದು. ಕನ್ನಡ ಸಿನಿಮಾ ನೋಡಿದ್ಯಾ? ಇಲ್ಲ ಸರ್ ಅಂತ. ಗೊತ್ತಿರೋದೇ ಮುಂಗಾರು ಮಳೆ ಒಂದೇ ಪಿಕ್ಚರ್ ಇವ್ರಿಗೆ. ಆಮೇಲೆ ಉಳಿದವ್ರ ಕಣ್ಣಂತೆ ಗೊತ್ತಂತೆ, ಕಿರಿಪಾಟಿ ಗೊತ್ತಂತೆ. ಸೊ ಸರಿ ಮಲಯಾಳಂ ಸಿನಿಮಾದ ಯಾವ್ದಾದ್ರು ನಾನು ಮೋಹನ್ ಲಾಲ್ ಫ್ಯಾನು. ಸೊ ಮೋಹನ್ ಲಾಲ್ ಬಂದು ಲಾಲೆಟ್ ಏನಾದ್ರು ಡೈಲಾಗ್ ಹೇಳ್ತೀನಿ. ಇಲ್ಲ ಸರ್ ಎಂತ ಬರ್ತೀನಿ. ಏನು ಬರುತ್ತೆ ನಿಮಗೆ ಅಂದರೆ ನಾನು ಹುಲಿ ವೇಷ ಕುಣಿದೆ ಕುಣಿ ಅಂತ. ಅಲ್ಲಿ ಲಿಟ್ರಲಿ ದಾಸೆಯಲ್ಲಿ ಏನಿಲ್ಲ, ಸುಮ್ಮನೆ ಒಂದು ಸ್ಟೆಪ್ ಆಗದ. ಅದಾದ್ಮೇಲೆ ಇವನು ನನಗೆ ಬಂದ ತಕ್ಷಣ ಒಂದು ಫಸ್ಟ್ ಲುಕ್ ಇದೆಯಲ್ಲ, ಇವ್ನು ನೋಡಿದ ತಕ್ಷಣ ಪಕ್ಕ ಪ್ರವೀಣ್ ಥರ ಇದ್ದಾನಲ್ಲ, ಇವನು ಆ್ಯಕ್ಟ್ ಮಾಡಿದ್ರೆ ಮಾಡಿಸ್ಬೋದು ಇವನು ಹತ್ರ ಅನ್ನೋದು ಒಂದು ಯೋಚನೆ ಬಂದಿದೆ ಫಸ್ಟ್ ನೋಡಿದ ತಕ್ಷಣ. ಬಟ್ ಮಾತಾಡ್ಸಿದ ತಕ್ಷಣ ಟುಸ್ಸಂತ ಬಿದ್ದೋಯ್ತು. ಆಡಿಷನ್ ಕೊಟ್ಟ, ಸೀನ್ ಪೇಪರ್ ಕೊಟ್ಟು ಅಲ್ಲೂ ಫುಲ್ಲು ಸೈಕಲ್ ಹೊಡೆದ. ಇವನ್ನ ರಿಜೆಕ್ಟ್ ಮಾಡಿ ಇಟ್ಟಿದ್ವಿ. ಆ್ಯಕ್ಚುಲಿ ರಿಜೆಕ್ಟ್ ಮಾಡಿ ಆಮೇಲೆ ಇವ್ನ ಲುಕ್ ಚೆನ್ನಾಗಿದೆ, ಇವನ್ನ ಕರೆದು ಮಾತಾಡಿಸಿದಾಗ ಹೆಂಗೆ ಎಂತ ಬರೋದಿಲ್ಲ ಸರ್, ಎಂತ ಬರೋದಿಲ್ಲ ಹೀಗೆ ತಲೆಗೆ ಗೊತ್ತಾಯ್ತು. ಸೊ ಈ ಕ್ಯಾರೆಕ್ಟರ್ ಇಂಟ್ರೆಸ್ಟಿಂಗ್ ಅಂತ ಅಂದ್ಕೊಂಡು ಇವನು ವರ್ಕ್ಶಾಪ್ ಕರೆದ್ವಿ. ಸೊ ಅಲ್ಲಿಂದ ಮತ್ತೆ ಅವ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೀವೇ ನೋಡಿ. ಎಲ್ರಿಗೂ ನಮಸ್ಕಾರ. ಅದೇ ಸಾರಿ ಹೇಳ್ರಲ್ಲ, ಅದೇ ಎಲ್ಲರೂ ವೀಕ್ಷಕರ ಕೈಯಿಂದ ಸಿನಿಮಾ ಮೇಲೆ ಹಾರಿದೆ.
ನಿಮ್ಮ ಹೋರಾಟ ಹಾರಾಟ ಎಲ್ಲ ಮೇಲೆ ಕೂತ್ಕೊಂಡು ಕೇಳ್ತಾ ಇದ್ದೆ. ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಎಂಜಾಯ್ ಮಾಡ್ತಿದ್ದಾರಲ್ಲ ನಮ್ಮ ನೋಡಿ, ಹಾಗೆ ನಮ್ಮ ಟೀಮನ್ನು ನೋಡಿ, ಅದೇ ಬೇಕಾಗಿದ್ದು. ಹಾಗೆ ಮತ್ತೆ ಬೇರೆ ಹೇಳಿಗಿಲ್ಲ. ಸಂಪತ್ನ ಡೈಲಾಗ್ ನೆನಪು ಬರ್ತಾ ಉಂಟು. ಬೇರೆ ಹೇಳಿಕ್ಕಿಲ್ಲ, ನಿಮ್ಮನ್ನೆಲ್ಲ ನೋಡುವಾಗ ನನಗೆ ನರ್ವಸ್ ಆಗ್ತದೆ. ಗೊತ್ತೇ ನಾನು, ಅವನ ಎಕ್ಸ್ಪೀರಿಯನ್ಸ್ ಅವನೇ ಹೇಳ್ತಾನೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಸಿನಿಮಾ ನೋಡಿದ್ರಲ್ಲ, ಹೇಗಿತ್ತು? ಕ್ರಶ್ ಆಯ್ತಾ? ನಿಮ್ಮ ಬೊಬ್ಬೆ ಎಲ್ಲ ಕೇಳಿ ನಂಗೆ ನಿಮ್ಮ ಮೇಲೆ ಕ್ರಶ್ ಆಗಿದೆ. ನನಗೆ ಬೇರೆ ಅಂತ ಹೇಳಲಿಕ್ಕಿಲ್ಲ, ನಾನು ಡೈಲಾಗ್ ಹೇಳಿ ನಿಲ್ಲಿಸ್ತೇನೆ ಆಯ್ತಾ? ಟ್ರೈಲರ್ ಹೇಳ್ತೇನೆ. ನಮ್ದು ಕಾಸರಗೋಡು, ಸ್ಟ್ರೈಟಾಗಿ 5 ನಿಮಿಷ, ಪಕ್ಕಕ್ಕೆ 2 ನಿಮಿಷ, ಸೈಕಲ್ ಬಿಟ್ಟಿದ್ರೆ ಮುಗಿಯುವಂತು. ಇದು ನಮ್ಮ ಊರಲ್ಲಿ ಇದ್ದು ಗೊತ್ತುಂಟ. ಮೊದಲು ಇಲ್ಲಿ ಕರ್ನಾಟಕದಲ್ಲಿ ಇತ್ತಂತೆ, ಈಗ ಕೇರಳದಲ್ಲಿ ಉಂಟಂತೆ. ಎಲ್ಲಿ ಉಂಟಂತ ನಮಗೆ ಸರಿ ಗೊತ್ತಿಲ್ಲ. ನಾನು ಮತ್ತು ಪ್ರವೀಣ್ ಅಂತ ಹೇಳ್ತೇನೆ. ಎಂತದ ನೋಡ ನಂಗೆ ಇವರ ಮೊದಲೇ ಕೇಳಿಲ್ಲ, ಇವರ ಮೇಲೆ ಫುಲ್ ಕ್ರಶ್ ಆದದಲ್ಲ. ಇದು ಸಹ ದಿವಸ ಬೇಡವ ಇವರದಿಬ್ಬರದು. ನೀವು ಈಗಷ್ಟು ನೋಡಿದಿರಲ್ಲ ಮಾರೆ ಸ್ಕ್ರೀನಲ್ಲಿ. ಅಲ್ಲ, ಈ ಸೀನ್ ಮಾಡುವಾಗ ನನಗೆ ನೆಗಟಿಗೆ ಬರ್ತದೆ ಮಾರೆ. ಕತೆ ಹೇಳುವಳಿ ಮಾರೆ, ಇಲ್ಲಿ ಬಡ ಆಗ್ತದೆ. ಎಂತದ ಎಂತ? ಐಸ್ ಕ್ಯಾಂಡಿ ನಂಗೆ ಬೇಡ. ಮಮ್ಮೂಟಿ ನೀವು ಉಂಟು ಮಗ. ಇದೊಂದು ಮಾಡ್ಲಿ, ಇನ್ನೊಂದು ವಾಟ್ಸಪ್ ಕಾಲ್ ಇದು ರಾಹುಲ್ ಕೊಟ್ಟದ್ದು. ಓ ಹಾಗ, ನಾನು ಸುಮಾರು ದಿವಸದಿಂದ ಕೇಳ್ತೀನಿ. ಓ ಹಾಗ, ನಾನು ಸುಮಾರು ದಿವಸದಿಂದ ಕೇಳ್ತಿದ್ದೆ, ಅವ ಬರ್ಲಿಲ್ವಾ? ಅವನಿಗೆ ಕೆಮ್ಮು. ಓ ಹಾಗ, ನಾನು ಬರ್ತೇನೆ. ನೀನೆಂತ ಅವನಿಗೆ ಪುಸ್ತಕ ಹೊಟ್ಟಿದ್ದು? ಅದು ಓದ್ಲಿಕ್ಕ ನಿಮಗೆ ಚಟ್ನಿ ಗುಮ್ಮಿಲಿ ಎಷ್ಟು ಮಾತಾಡಿ ಎಂತ ಒಂದು ಟ್ಯಾಕ್ಸ್ ಮೇಲೆ ಹೇಳಿಲ್ಲ. ಅಯ್ಯೋ ಪ್ರವೀಣ,
ಇದು ಅಲ್ಲ, ಯಾವ ಇದೆಲ್ಲ ರೆಡಿಯಾಗಿದೆ ಅಂತ ಹೇಳೋಣ ನನಗಂತೂ ಗೊತ್ತಿಲ್ಲ. ಒಂದು 15 ದಿವಸ ಸ್ಪೆಷಲಿ ಇವರಿಬ್ಬರನ್ನ ಆಲ್ ಓವರ್ ಕರ್ನಾಟಕ ಕರ್ಕೊಂಡು ಹೋಗಿದ್ವಿ. ಮಂಗಳೂರು ಫುಲ್ಲ ಎಲ್ಲ ಮಂಗಳೂರು ಇದ್ರು. ಮಂಗಳೂರು, ಕುಂದಾಪುರ, ಉಡುಪಿ ಎಲ್ಲ ಕಡೆ ಓಡಾಡಿದ್ವಿ. ಅಲ್ಲಿ ಹೋದಾಗ ಪ್ರತಿ ಸ್ಕೂಲು, ಕಾಲೇಜು, ಥಿಯೇಟ್ರ್ ವಿಸಿಟ್ ಮಾಡಿದ್ರೆ ಇವನ್ ಡೈಲಾಗ್ ಇಲ್ಲಿ ನಿಮ್ಮ ಹತ್ರ ಹೇಳಿದ್ನಲ್ವಾ, ಬಯೋಡೇಟ್ ಮಾಡ್ಕೊಂಡು ಬಂದಿದ್ದೆ ನಾನು. ಬೆಳಿಗ್ಗೆ ಇಷ್ಟ ಆಯ್ತಾ ಅಲ್ಲ, ಹಾಗೆ ಹೇಳಿ ಹೇಳಿ ಅವನ ನಂಬರೆಲ್ಲ ವಸೂಲಿ ಮಾಡಿದ್ದಾನೆ. ಹಾಗೆ ಈ ಪಂಚ್ ಲೈನು ಕಂಪ್ಲೀಟ್ಲಿ ಪ್ರೋಗ್ರಾಮ್ ಎಲ್ಲ ಹೋಸ್ಟ್ ಮಾಡೋಕ್ಕೆಲ್ಲ ಶುರು ಮಾಡಿದ್ದಾರೆ ಇವಾಗ ಮಕ್ಕಳು. ನೆಕ್ಸ್ಟ್ ಯಾರು? ನೀವು ಎಲ್ಲರಿಗೂ ನಮಸ್ಕಾರ. ಸೊ ನೀವೆಲ್ಲ ಹೇಗಿದ್ದೀರಾ? ಇವತ್ತು ಫಿಲ್ಮ್ ಫೆಸ್ಟಿವಲ್ ಬಂದು ತುಂಬ ಖುಷಿ ಆಯಿತು. ನಮ್ಮ ಟೀಮ್ ಜೊತೆ ಬಂದಿದ್ವಿ. ಹಾಗೆ ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನೀವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಈಗ ನಮ್ಮ ಮೂವಿ 75 ಡೇಸ್ ಕಂಪ್ಲೀಟ್ ಮಾಡೋಕ್ಕೆ ಹೋಗ್ತಿದೆ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಫಿಲ್ಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ. ಸೊ ನಮ್ಮ ಫಿಲ್ಮ್ ಇನ್ನೂ ಸಹ ಓಡಿ 100 ಡೇಸ್ ಕಂಪ್ಲೀಟ್ ಮಾಡಲಿ ಅಂತ ನಾವು ಬಯಸ್ತೀವಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ನಮಗೆ NITಗೆ ಫಿಲ್ಮ್ ಫೆಸ್ಟ್ಗೆ ಬಂದು ತುಂಬ ಖುಷಿ ಆಯಿತು. ಸೊ ನಾನು ಡೈಲಾಗ್ ಹೇಳ ಮುಚ್ಕೊಂಡು ಕುಂದಲ್ಲ ಮಗ್ನ, ನಾನೇನು ಕೇಳಿದ್ನೇನ? ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಸೊ ನಮ್ಮ ಫಿಲ್ಮ್ 70 ಡೇಸ್ ಹೋಗಿದೆ. ಸೊ ನಿಮ್ಮ ಸಪೋರ್ಟಿಂದ ನಮ್ಮ ಫಿಲ್ಮ್ 100 ಡೇಸ್ ಹೋಗಲಿ ಅಂತ ನಾನು ಬಯಸ್ಕೊಳ್ತಾ ಇದ್ದೀನಿ. ಸೊ ನಾನು ರಿಷಬ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಾನು ಒಂದು ಡೈಲಾಗ್ ಹೇಳ್ತೇನೆ. ಕಾಸರಗೋಡಿಂದ ಮೈಸೂರು ಎಷ್ಟೇ ದೂರವ, ಹಾಗಂದ್ರೆ ಸೈಕಲ್ ಅಲ್ಲ ಹೇಳ್ಬೋದಲ್ಲ. ಇನ್ನೊಂದು ಹೇಳ್ತೀನಿ, ಪ್ರೇಣ ನೀನೆಂತ ನಮ್ಮ ಕ್ಲಾಸಿಗೆ ಬರೋದು? ನೀನು ಈ ಸೆಲ್ಫಿ ಎಲ್ಲಾದ್ರೆ ಬರೋದು ನಮ್ಮ ಕ್ಲಾಸಿಗೆ ಅಲ್ಲ. ಥ್ಯಾಂಕ್ ಯು. Now we'll ask the audience for some questions. So anybody who wants to ask a question, please raise your hand. The volunteers will come to you. ಸ್ವಾಮಿ ಶರಣರು ಸರ್. ಅಯ್ಯಪ್ಪ ಶರಣ ಭಾಳ ಇಂಪಾರ್ಟೆಂಟ್. ಈಗ ಭಾಳ ಪ್ರಾಬ್ಲಮ್ ಇರ್ತಾರೆ, ಇಂಪಾರ್ಟೆಂಟ್. ನನ್ನ ಹೆಸರು ಪೃಥ್ವಿ ಅಂತ ಸರ್. ಪೃಥ್ವಿ ಸರ್, ನಿಮ್ಮದು ರಕ್ಷಿದ್ದು ನೆಕ್ಸ್ಟ್ ಯಾವ್ದಾದ್ರು ಪ್ರಾಜೆಕ್ಟ್ ಇದೆಯಾ? ಪ್ಲ್ಯಾನ್ಸ್? ಐ ಥಾಟ್ ನೀವು ಈ ಸಿನಿಮಾ ಬಗ್ಗೆ ಡೆಫಿನೆಟ್ಲಿ ಇದೆ. ಸುಮಾರು ಸಬ್ಜೆಕ್ಟ್ಗಳು ನಾನು ಅವನ ಒಟ್ಟಿಗೆ ಮಾಡಬೇಕಂತ ಅಂದ್ಕೊಂಡು ಇರುವಂಥ ಯೋಚನೆಗಳಿದೆ, ಕಥೆಗಳಿದೆ. ಸೊ ಅಂದರೆ ಈಗ ನಾನು ಒಂದು 2-3 ಸಿನಿಮಾಗಳು ಮಾಡ್ತಾ ಇದ್ದೀನಿ, ರಕ್ಷಿತ್ ಒಂದು 2-3 ಸಿನಿಮಾಗಳು ಮಾಡ್ತಾ ಇದ್ದಾನೆ. ಸೊ ಅದು ಇಬ್ಬರದ್ದು ಪ್ರಾಜೆಕ್ಟ್ಗಳು ಮುಗಿಸ್ಕೊಂಡು ಡೆಫಿನೆಟ್ಲಿ ಮಾಡ್ತೀವಿ. ಇದು ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು? ಬೆಲ್ ಬಾಟಮ್ ಅಂತ ಒಂದು ಸಿನಿಮಾ. ಸೊ ಇವಾಗ 3 ಸಿನಿಮಾ ಡೈರೆಕ್ಷನ್ ಮಾಡಿದ್ಮೇಲೆ ಹೀರೋ ಮಾಡಕ್ಕೆ ಹೊರಟಿದ್ದಾರೆ ನನ್ನ. ಒಂದು 80s ಬ್ಯಾಕ್ಡ್ರಾಪಲ್ಲಿ ಒಂದು ರೆಟ್ರೋ ಲುಕ್ಕಲ್ಲಿರುವಂಥ ಒಂದು ಡಿಟೆಕ್ಟಿವ್ ಸ್ಟೋರಿ. ನಾಟ್ ಲೈಕ್ ಶರ್ಲಾಕ್ ಹೋಮ್ಸ್, ಒಂದು ಇಂಡಿಯನ್ ಡಿಟೆಕ್ಟಿವ್. ಕಾದಂಬರಿ ಓದ್ಕೊಂಡು ಹಳೆಯ ಅಣ್ಣವ್ರ ಸಿನಿಮಾ ನೋಡಿಕೊಂಡು ಡಿಟೆಕ್ಟಿವ್ ಆಗಿರುವಂಥ ಒಂದು ಕ್ಯಾರೆಕ್ಟರು. ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ನೆಕ್ಸ್ಟ್ ಇನ್ನು ಮೇ ಬಿ ಡಿಸೆಂಬರ್ ರಿಲೀಸ್ ಆಗುತ್ತೆ. ಅದಾದಮೇಲೆ ಕಥಾ ಸಂಘ ಮತ್ತು ಇನ್ನೊಂದು ಸಿನಿಮಾ ನಾನು ಡೈರೆಕ್ಟ್ ಮಾಡಿದ್ದೆ. ಸೊ ಅದು ಪುಟ್ಟಣ್ಣ ಕಣಗಲ್ ಅವ್ರಿಗೆ ಡೆಡಿಕೇಟ್ ಮಾಡಿದ್ದೀವಿ. 7 ಕತೆ ಇದೆ. ನಾನು ಮೈನ್ ಡೈರೆಕ್ಟರ್ ಆಗಿರ್ತೀನಿ. 7 ಡಿಫ್ರೆಂಟ್ ಡೈರೆಕ್ಟರು 7 ಕತೆಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಸೊ ಅದು ಇನ್ನು ಸದ್ಯದಲ್ಲೇ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ.
ನಮಸ್ತೆ ಸರ್, ನನ್ನ ಹೆಸರು ಕಾಳಿಂಗ ಅಂತೇಳಿ. ಕಾಳಿಂಗ ಸರ್, ನನ್ನ ಕ್ವಶನ್ ಬಂದ್ಬಿಟ್ಟು, ಈಗ ಕನ್ನಡದಲ್ಲಿ ಮ್ಯಾಕ್ಸಿಮಮ್ ಹೀರೋ ಓರಿಯೆಂಟೆಡ್ ಸಿನಿಮಾಗಳು ಬರ್ತಾ ಇದ್ವು ಇಷ್ಟು ದಿನ. ಬಟ್ ನೀವು ಸ್ಟೋರಿ ಓರಿಯೆಂಟೆಡ್ ಸಿನಿಮಾ ಮಾಡ್ತಾ ಇದ್ದೀರಾ. ಅದು ನಿಮಗೆ ಹೇಗೆ ಆ ಕಾನ್ಸೆಪ್ಟ್ ಹೇಗೆ ಆ ಸ್ಟೋರಿ ಓರಿಯೆಂಟೆಡ್ ಮಾಡಬೇಕು? ಯಾಕಂದರೆ ಹೀರೋ ಮೇನ್ ಫೋಕಸ್ ಇಲ್ಲ, ಸ್ಟೋರಿ ಮೇನ್ ಫೋಕಸ್ ಆಗ್ತದೆ. ಅಂದರೆ ಹಂಗೆ ತಲೆ ಓಡಲ್ಲ ಅಷ್ಟೇ. ಅಂದರೆ ಮಚ್ ನೀಡೆಡ್ ಅಂತ ಅನ್ಸುತ್ತೆ. ಮೊದಲು ಲೇಟ್ 80s ಅಥವಾ ಅರ್ಲಿ 90s ವರೆಗೆ ಇಲ್ಲಿರೋ ಒಂದಷ್ಟು ಹಿರಿಯರೆಲ್ಲ ಇಲ್ಲಿದ್ದಾರೆ ಸಿನಿಮಾ ನೋಡಿದವರು. ಅವರೆಲ್ಲ, ನಾನು ಈ ಒಂದು 15 ದಿವಸ ನಾನು ಥಿಯೇಟರ್ ವಿಸಿಟ್ ಅಂತ ಆಲ್ ಓವರ್ ಕರ್ನಾಟಕ ಹೋದಾಗ ಒಂದು ರಿಯಲೈಸ್ ಆಗಿದೆ ಏನಂತಂದರೆ, ಎಷ್ಟೋ ಜನ 15 ವರ್ಷ ಆಯಿತು 20 ವರ್ಷ ಆಯಿತು ನಾವು ಥಿಯೇಟ್ರಿಗೆ ಬಂದೆ, ಈ ಸಿನಿಮಾಗೆ ಬಂದಿದ್ದೀವಿ ಅಂತ ಹೇಳಿದವರು ಎಷ್ಟೋ ಜನ ಇದ್ದಾರೆ. ಸೊ ರೀಸನ್ ಏನಂತಂದರೆ ಅವ್ರಿಗೆ ಒಳ್ಳೆ ಕಥೆಗಳು ಬೇಕು, ಒಳ್ಳೆ ಕಂಟೆಂಟ್ ಇರೋಂಥ ಸಿನಿಮಾಗಳು ಬೇಕು ಅಂತ. ಸೊ ಇಂಡಸ್ಟ್ರಿ ಯಾವತ್ತೂ ಅದು ಬ್ಯಾಲೆನ್ಸಾಗಿ ಹೋದ್ರೇ, ಅಂದರೆ ಕಮರ್ಷಿಯಲ್ ಸಿನಿಮಾಗಳು ತುಂಬ ಇಂಪಾರ್ಟೆಂಟ್, ಹೀರೋ ಬೇಸ್ಡ್ ಸಿನಿಮಾಗಳು ಕೂಡ ತುಂಬ ಇಂಪಾರ್ಟೆಂಟ್. ಇಂಡಸ್ಟ್ರಿ ಬೆಳೆಯೋದಕ್ಕೆ, ಇಂಡಸ್ಟ್ರಿಯಲ್ಲಿ ಟೆಕ್ನಿಷಿಯನ್ಗಳು ಉಳಿಯೋದಕ್ಕೆ ಅದು ತುಂಬ ಇಂಪಾರ್ಟೆಂಟ್. ಸೇಮ್ ಟೈಮ್ ಎಲ್ಲ ರೀತಿ ಸಿನಿಮಾ ನೋಡುವಂಥ ಆಡಿಯನ್ಸ್ ಇದ್ದಾರೆ. ಈ ಕಂಟೆಂಟ್ ಬೇಸ್ಡ್ ಅಥವಾ ಸ್ಟೋರಿ ಬೇಸ್ಡ್ ಸಿನಿಮಾಗಳು ಆ ಆಡಿಯನ್ಸ್ ಏನಿದ್ದಾರೆ ಅವರು ಥಿಯೇಟ್ರಿಗೆ ಬರೋದು ಬಿಟ್ಬಿಟ್ರು, ಎಸ್ಪೆಷಲಿ ಕನ್ನಡದಲ್ಲಿ. ಸೊ ಹಾಗಾಗಿ ಸುಮಾರು ಟೈಮಿಂದ, ಅಂದರೆ ಲೂಸಿ ಆಗ್ಬೋದು, ಉಳಿದವರು ಕಂಡಂತೆ ಆಗ್ಬೋದು, ಒಂದು ಗಂಟೆ ಕಥೆ ಆಗ್ಬೋದು, ಸರ್ಕಾರಿ ಆಗ್ಬೋದು. ಸೊ ಇವೆಲ್ಲ ಸಿನಿಮಾಗಳು ಆ ಆಡಿಯನ್ಸ್ನ ವಾಪಸ್ ಥಿಯೇಟರ್ ಕರ್ಕೊಂಡ್ಬರೋ ಪ್ರಯತ್ನದಲ್ಲೇ ನಾವು ಈ ರೀತಿ ಸಿನಿಮಾಗಳ ಕೈ ಹಾಕಿದ್ವಿ. ಸೊ ಅದರಲ್ಲಿ ಒಂದು ಸಣ್ಣ ಮಟ್ಟಿನ ಸಕ್ಸಸ್ ಕಾಣಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡು. ಸೊ ಹಂಗಾಗಿ ಡೆಫಿನೆಟ್ಲಿ ನಾನು ಪರ್ಸ್ನಲಿ ಈಗ ನೋಡಿದ್ರಲ್ಲ ನಿಮಗೆ ಸಲ್ಮಾನ್ ಖಾನ್ ಫ್ಯಾನ್ ನಾನು. ಓಕೆನಾ? ಸೊ ನಾನು ತುಂಬ ಇಷ್ಟಪಡ್ತೀನಿ ಆ ಥರ ಸಿನಿಮಾಗಳನ್ನ, ಇಲ್ಲ ಅಂತಿಲ್ಲ. ಎರಡು ರೀತಿಯಾದಂಥ ಆಡಿಯನ್ಸ್ ಇರ್ತಾರೆ. ಸೊ ನಾವು ಬ್ಯಾಲೆನ್ಸ್ ಆಗಿ ಎರಡೂ ಆಡಿಯನ್ಸ್ನ ಟ್ರೀಟ್ ಮಾಡಬೇಕು. ಸೊ ಆವಾಗ ಫಿಲ್ಮ್ ಇಂಡಸ್ಟ್ರಿ ಇನ್ನೂ ಆ ಗ್ರೋತ್ ತುಂಬ ಚೆನ್ನಾಗಿರುತ್ತೆ ಅಂತ. ಬೇರೆ ಇಂಡಸ್ಟ್ರಿ ಜೊತೆಗೆ ನಮ್ಮನ್ನೇನು ಕಂಪೇರ್ ಮಾಡ್ತಾರೆ ಇವತ್ತು, ಆ ಕಂಪ್ಯಾರಿಸನ್ನ ಮೀರಿ ಕನ್ನಡ ಇಂಡಸ್ಟ್ರಿ ಇತ್ತು ಒಂದು ಟೈಮಲ್ಲಿ. ಇನ್ನು ಅತಿ ಶೀಘ್ರದಲ್ಲೇ ಮೋಸ್ಟ್ಲಿ ಆ ಪೊಸಿಷನ್ಗೆ ವಾಪಸ್ ಬರ್ತೀವಂತ. ಸೊ ಅದೇ ಕಾರಣಗಳಿದ್ದರೆ ಅದೊಂದು ಫ್ಲೋ ಸೆಟ್ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ನೀವು ತೋರಿಸಿರೋದು ತುಂಬ ಚೆನ್ನಾಗಿತ್ತು. ಮೂವಿ ತೋರಿಸಿದ್ದು ತುಂಬ ಚೆನ್ನಾಗಿತ್ತು ಸರ್. ಐ ಹ್ಯಾವ್ 2 ಕ್ವಶನ್ಸ್. ನೀವು ಒಂದು ಸ್ವಲ್ಪ ತುಂಬ ಡ್ರ್ಯಾಗ್ ಮಾಡಿದ್ರಿ ಅವರಿಬ್ರು ಸ್ಟೋರಿ ಬಗ್ಗೆ ಎಲ್ಲಿ ಸಾಂಗ್ ಅಲ್ಲಿ. ಅದಕ್ಕಿಂತ ಮುಂಚೆ ಕೂಡ ಅವ್ರ ಬಗ್ಗೆನೇ ತೋರಿಸಿದ್ರಿ, ಮತ್ತೆ ಸ್ವಲ್ಪ ಡ್ರ್ಯಾಗ್ ಮಾಡಿದ್ರಿ. ಇದು ಅನಿಸಿದೆ ನನಗೆ. ಮತ್ತೆ ಇನ್ನೊಂದು, ನೀವು ಪ್ರಾಬ್ಲಮ್ ಫೇಸ್ ಮಾಡಿಲ್ಲ, ಲೈಕ್ ಕೇರಳ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ತೋರಿಸ್ತಿದೆ. ಲೈಕ್ ಅದು ಅವ್ರ ವೇ, ಅವ್ರು ಹೇಗೆ ಯಾವ ರೀತಿ ನೆಗೆಟಿವ್ ಅಂತ ಕಾಣಿಸ್ತು ನಿಮಗೆ? ಅವ್ರಿದ್ರಲ್ಲ, ಲೈಕ್ ಪಣಿಕರ್ ಅವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ತೋರಿಸಿದ್ರಿ. ಸೊ ಓವರ್ ಆಲ್ ನೀವು ಕೇರಳ ಬಗ್ಗೆ ನೆಗೆಟಿವ್ ಆಗಿ ತೋರಿಸಿದಂಗೆ ಕಾಣಿಸ್ತು ಸರ್. ಲೈಕ್ ಅದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಫೇಸ್ ಆಗಿಲ್ವಾ? ಇಲ್ಲ, ನಿಮ್ಮ ಪರ್ಸ್ಪೆಕ್ಟಿವ್ ಅಂತ ಅನ್ಕೊಳ್ತೀನಿ ನಾನು. ಕಾಸರಗೋಡಲ್ಲಿ 75 ದಿವಸ ಆಯ್ತು ಇನ್ನೂ ಓಡ್ತಾ ಇದೆ, ಮಲಯಾಳಿಗಳು ಸಿನಿಮಾ ನೋಡ್ತಾ ಇದ್ದಾರೆ. 1956 ಗಣರಾಜ್ಯದ ಟೈಮಲ್ಲಿ ಈ ನಮ್ಮ ಬಾರ್ಡರ್ಗಳು ಇವುಗಳೆಲ್ಲ ಏನು ಭಾಷಾವಾರು ಪ್ರಾಂತ್ಯಗಳಾಗಿ ಏನು ಬದಲಾವಣೆಗಳಾಯಿತು, ಇದಾದಾಗ ಅಲ್ಲಿ ನಾವು ಕೆಲವೊಂದಷ್ಟು ಜನ ಆ ಕ್ಯಾರೆಕ್ಟರ್ ಹಿನ್ನೆಲೆ ಹೇಳ್ಬಿಡ್ತೀನಿ ನಾನು. ಅಲ್ಲಿನ ಕಕ್ಕಿಲಾಯ ಅಂತ ಅಂದ್ಕೊಂಡು ಒಬ್ರು, ಮಾಬಲ್ ಭಂಡಾರಿ ಅಂತನೊಬ್ರು, ಕೈಯಾರ ಕಿಣ್ಣೆನರೈಯವರಾಗ್ಬೋದು, ಸುಮಾರು ಜನ ನಮ್ಮ ಅಲ್ಲಿದ್ದಂಥ ಸುಮಾರು ಜನ ತುಳು ಅವರು